ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತ ಒಂದು ಪಾಠವನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ಇವತ್ತಿನ ತರಗತಿಗೆ ನಾವು ಹೋಗೋಣ. ಮಕ್ಕಳಿಗೆ ನಾವೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದು, ಪ್ರತಿಯೊಂದು ಧರ್ಮಕ್ಕೂ ಕೂಡ ತನ್ನದೇ ಆಗಿರತಕ್ಕಂತ ಒಂದು ಧರ್ಮ ಗ್ರಂಥ ಇರತಕ್ಕಂಥದ್ದನ್ನ ನಾವು ನೋಡಿದ್ವಿ ಅಲ್ವಾ. ಅದು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಜೈನ ಆಗಿರ್ಬೋದು. ಸೊ ಈ ರೀತಿಯ ಎಲ್ಲಾ ಧರ್ಮಕ್ಕೂ ಸಂಬಂಧಪಟ್ಟಂತೆ ಒಂದೊಂದು ಪವಿತ್ರ ಗ್ರಂಥಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಹಿಂದೂ ಧರ್ಮ ಅಂತ ಬಂದಾಗ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ನಿರ್ದಿಷ್ಟವಾಗಿ ಇಲ್ಲದೆ ಇದ್ರೂ ಕೂಡ ಒಂದು ಕಾವ್ಯಗಳನ್ನ ಇರ್ತಕ್ಕಂಥ ಒಂದಷ್ಟು ಕಾವ್ಯಗಳನ್ನ ಅವುಗಳನ್ನೇ ನಾವು ಮಹಾ ಕಾವ್ಯಗಳು, ಧರ್ಮ ಗ್ರಂಥಗಳು ಅದನ್ನ ಕರೀತಾ ಇದ್ದೀವಿ. ಹಾಗಾದ್ರೆ ಯಾವ್ಯಾವ ಅಂತ ಹೇಳ್ತೀರಾ? ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಲಿಖಿತ ಭಗವದ್ಗೀತೆ. ನೆಕ್ಸ್ಟ್ ಇನ್ನೊಂದು ಯಾರು ಹೇಳ್ತೀರಿ? ನವೀನ ರಾಮಾಯಣ. ಗಂಟೆ ನೆಕ್ಸ್ಟ್ ಮಹಾಭಾರತ. ರೈಟ್ ಶ್ರೀರಾಮ್. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ. ಮಹಾಭಾರತದ ಒಳಭಾಗದಲ್ಲಿ ಬರ್ತಕ್ಕಂಥದ್ದು ಭಗವದ್ಗೀತೆ. 18 ಜನದ ಒಂದು ಮಹಾಭಾರತದ ಕಥನದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಬೋಧಿಸಿದ್ದು ಭಗವದ್ಗೀತೆ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹಾಗಾದ್ರೆ ಮಹಾಭಾರತವನ್ನ ಬರೆದವರು ಯಾರು ಹೇಳ್ತೀರಿ? ಮಹರ್ಷಿ ವ್ಯಾಸ. ಮಹರ್ಷಿ ವ್ಯಾಸರವರು ಬರೆದಿರ್ತಕ್ಕಂಥ ಗ್ರಂಥ ಮಹಾಭಾರತ. ಹಾಗಾದ್ರೆ ರಾಮಾಯಣವನ್ನ ಬರೆದಂತವರು ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು. ವೆರಿ ಗುಡ್. ರಾಮಾಯಣವನ್ನ ಬರೆದವರು ಮಹರ್ಷಿ ವಾಲ್ಮೀಕಿರವರು. ಬಹಳ ಪ್ರಸಿದ್ಧಿ ಪಡೆದಿರತಕ್ಕಂಥ ಕೃತಿಗಳು ಎರಡೂ ಕೂಡ ಹೌದು. ಹಾಗಾದ್ರೆ ಇದೇ ನಾನು ರಾಮಾಯಣಕ್ಕೆ ಬರೋದಾದ್ರೆ, ಸೊ ರಾಮಾಯಣದಲ್ಲಿ ನಾವು ಗುರುತಿಸ್ತಕ್ಕಂತಹ ಅಥವಾ ತಕ್ಷಣ ರಾಮಾಯಣ ಅಂತ ಅಂದ ತಕ್ಷಣಕ್ಕೆ ನಮಗೆ ನೆನಪಿಗೆ ಬರತಕ್ಕಂತ ಒಂದಷ್ಟು ಹೆಸರುಗಳು ಯಾವಂತ ಹೇಳ್ತೀರಾ? ಒಬ್ಬೊಬ್ಬರೊಂದೊಂದು ಹೆಸರು ಹೇಳಿ, ಎಲ್ಲರೂ ಮಾಸ ಹೇಳ್ಬೇಡಿ. ರಾಮಾಯಣದ ರಾಮ ಇಲ್ಲದ್ರೆ ಅಲ್ವಾ, ರಾಮ ಬಂದಿರ್ತಾನೆ. ನೆಕ್ಸ್ಟ್ ಸೀತೆ, ಲಕ್ಷ್ಮಣ, ದಶರಥ, ಮತ್ತೆ ಕೈಕೆ, ಶಬರಿ. ವೆರಿ ಗುಡ್ ಆನ್ಸರ್, ಶಬರಿ. ಆಮೇಲೆ ಮತ್ತೆ ಬರ್ತಾರೆ ಸುಮಿತ್ರೆ. ಮುಖ್ಯವಾಗಿ ಆಂಜನೇಯನೇ ಬರ್ತಾ ಇದ್ರೆ ನೀವು. ಆಂಜನೇಯ, ಸುಗ್ರೀವ, ರಾವಣ, ಮಂಡೋದರಿ. ನೋಡಿ, ಇವೆಲ್ಲ ಪ್ರಮುಖ ಪಾತ್ರಗಳು ನಮಗೆ ಅಲ್ವಾ. ಅಂದ್ರೆ ಸುಮಾರು ಸಂಖ್ಯೆಯಲ್ಲಿ ರಾಮಾಯಣದಲ್ಲಿ ಬಂದರೂ ಕೂಡ ನಮಗೆ ಕೆಲವೊಂದಷ್ಟು ಪಾತ್ರಗಳು ನಾವು ಯಾವಾಗೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಸೊ ರಾಮಾಯಣ ಅಂತಂದಾಗ ಇವೆರಡು ಇಷ್ಟು ಪಾತ್ರಗಳು ನಮಗೆ ಬೇಕೇ ಬೇಕಪ್ಪ. ಇದರಲ್ಲಿ ಯಾವ ಒಂದು ಪಾತ್ರವಿದ್ದರೂ ಇದರಿದ್ರು ಕೂಡ ನಾವು ರಾಮಾಯಣ ಇಲ್ವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದಕ್ಕಿಂತ ಒಂದು ಪಾತ್ರ ಬಹಳ ಪ್ರಸಿದ್ಧಿನ ಪಡೆದಿರ್ತಕ್ಕಂಥದ್ದು. ಆದ್ರೆ ಇವೆಲ್ಲ ಇದುವರೆಗೂ ನಾವೇನ್ ಹೇಳಿದ್ವಲ್ಲ, ಇವೆಲ್ಲಾ ಪಾತ್ರಗಳಿಗೆ ಹೋಲಿಸ್ಕೊಂಡ್ರೆ ರಾಮಾಯಣದ ನಿಜವಾದ ಕತೆ ಏನಿದೆಯೋ ಆ ರಾಮಾಯಣದ ನಿಜವಾದಂತ ಕಥೆಯೊಳಗೆ ಈಗ ಶಬರಿ ಹೇಳಿರಲ್ಲ ನೀವು, ಶಬರಿ ಸೇರ್ತಾಳ? ಇಲ್ಲ, ಶಬರಿ ಬರಲ್ಲ. ಸೊ ಇವತ್ತಿನ ತರಗತಿಯಲ್ಲಿ ಶಬರಿ ಅಂತಕ್ಕಂಥ ಒಂದು ಪಾಠವನ್ನ ಅಧ್ಯಯನ ಮಾಡೋಣ. ಶಬರಿ ಅಂತ ನೀವು ಹೇಳಿದ್ರಲ್ಲ, ಆ ಒಂದು ಶಬರಿಗೆ ಸಂಬಂಧಪಟ್ಟಂತ ಒಂದು ಗದ್ಯ ಭಾಗ ನಿಮ್ಮ ಪಠ್ಯದಲ್ಲಿ ಇಟ್ಟಿರ್ತಕ್ಕಂಥ ಒಂದು 6ನೇ ಗದ್ಯ ಭಾಗ ಶಬರಿ ಅಂತಕ್ಕಂಥದ್ದು. ಈ ಒಂದು ಗದ್ಯ ಭಾಗವನ್ನ ಬರೆದಿರತಕ್ಕಂಥವ್ರು ಪೂತಿ ನರಸಿಂಹಾಚಾರ್ಯ ಅಂತೇಳಿ ಬರೆದಿರ್ತಕ್ಕಂಥವ್ರು ಪೂತಿ ಅಂತೇಳಿ ಕರೀತಾರವನ್ನ. ನಂತರದಲ್ಲಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ, ಅವರ ಒಂದು ಪರಿಚಯವನ್ನ ಮಾಡೋಣ, ಶಬರಿಯ ಕಥೆಯನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಶಬರಿ ಅಂತಕ್ಕಂಥದ್ದು ಯಾವ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಶಬರಿಗೆ ಬರ್ತಾ ಇದ್ದೀನಿ ನಾನೀಗ. ಶಬರಿ ಹೇಳ್ತಾ ಇದ್ದೆ ಈಗ, ಶಬರಿ ಇಡೀ ರಾಮಾಯಣ ಒಂದು ಕಥೆ ಅಂತ ತಗೊಂಡಾಗ ಆ ಶಬರಿ ಅಂತಕ್ಕಂಥದ್ದು ಯಾವುದೋ ಒಂದು ಭಾಗದಲ್ಲಿ ಎಲ್ಲೋ ಒಂದು ಕಡೆ ಬರ್ತಕ್ಕಂತಹ ಮಹಿಳೆ, ಅವಳು ಸಾಮಾನ್ಯ ಮಹಿಳೆ. ರಾಮಾಯಣದ ನಿಜವಾದಂತಹ ಕಥೆಗೂ ಶಬರಿಗೂ ಸಂಬಂಧವೇ ಇಲ್ಲ. ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಎಲೆಯಲ್ಲಿ, ಯಾವುದೋ ಒಂದು ಆಶ್ರಮದಲ್ಲಿ ಜೀವಿಸ್ತಕ್ಕಂಥ ಒಂದು ಶಬರಿ ಅಂತಕ್ಕಂಥಳು ಅಷ್ಟು ಜನರ ಒಂದು ಪ್ರಮುಖ ಪಾತ್ರಗಳನ್ನ ಹೆಸರುಗಳನ್ನ ಹೇಳತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದಲೋ ನಮ್ಮ ಒಳಗಿನಿಂದ ಶಬರಿ ಅನ್ನೋ ಹೆಸರು ಬರುತ್ತೆ.
ಯಾಕೆ ಬರುತ್ತೆ ಅಂದ್ರೆ ಶಬರಿ ಅಂತಕ್ಕಂಥದ್ದು ಆ ಎಲ್ಲಾ ಪಾತ್ರಗಳ ಜೊತೆಗೆ ನಾವೇನಿದೆ ಒಂದಷ್ಟು ಹೆಸರು ಹೇಳಿದ್ರು ಆ ಪಾತ್ರಗಳ ಪ್ರಸಿದ್ಧಿಯಂತೆ ಶಬರಿಯ ಕಥೆಯು ಕೂಡ ಪ್ರಸಿದ್ಧಿ ಪಡೆದಿದ್ದರ ಕಾರಣದಿಂದಾಗಿ ಇಷ್ಟೆಲ್ಲ ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಎಷ್ಟೊಂದು ರಾಮಾಯಣದಲ್ಲಿ ಎಷ್ಟೊಂದು ಜನ ಮಹಾನ್ ವ್ಯಕ್ತಿಗಳು ಬರ್ತಾವ, ಎಲ್ಲರೂ ಹೆಸರು ಯಾಕೆ ಹೇಳಲಾಗರೆ ಹೇಳ್ತಕ್ಕಂಥದ್ದು ಕೇವಲ ಒಂದಷ್ಟು ಜನರ ಹೆಸರು ಮಾತ್ರ. ಅಷ್ಟು ಹೆಸರಲ್ಲಿ ಶಬರಿ ಒಂದು ಪಾತ್ರವಾಗಿ ಬರುತ್ತೆ ಅಥವಾ ಶಬರಿ ಹೆಸರು ಕೂಡ ಬರುತ್ತೆ ಅಂತಂದಾಗ ಆಕೆಯ ಮಹತ್ವವನ್ನು ನಾವು ತಿಳ್ಕೋಬೇಕಾಗಿದೆ. ಸೊ ಹಾಗಾಗಿ ಆಕೆ ಅಂತ ಒಂದು ಯಾಕೆ ಬಹಳ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಶಬರಿಗೆ ರಾಮನ ಮೇಲೆ ಇದ್ದಂತಹ ಒಂದು ಅನನ್ಯವಾಗಿರ್ತಕ್ಕಂತಹ ಭಕ್ತಿಯ ಕಾರಣದಿಂದಾಗಿ ಶಬರಿ ಅಂತಕ್ಕಂಥದ್ದು ಇತಿಹಾಸದ ಒಂದು ಪುಟವನ್ನ ಸೇರಿರ್ತಕ್ಕಂಥ ಇತಿಹಾಸದ ಪುಟದಲ್ಲಿ ಚಿರಸ್ಥಾಯಿಯಾಗಿ ಮುಂದೆ ಎಷ್ಟೇ ವರ್ಷಗಳು ಕೂಡ ಬಂದರೂ ಕೂಡ ಚಿರಸ್ಥಾಯಿ ಶಾಶ್ವತವಾಗಿ ನೆಲೆಸ್ತಕ್ಕಂಥ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ದಿಟ್ಟ ಮಹಿಳೆ ಯಾರಪ್ಪ ಅಂದ್ರೆ ಶಬರಿ ಅಂತಕ್ಕಂಥ. ಸೊ ಆ ಕಾರಣದಿಂದಾಗಿ ಶಬರಿ ಇವತ್ತು ಒಂದು ಉತ್ತಮ ಒಳ್ಳೆಯ ಹೆಸರಾಗಿ ಬರ್ತಕ್ಕಂಥದ್ದು. ಆ ಒಂದು ಗದ್ಯ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಗದ್ಯ ಭಾಗ ನಿಮ್ಗೆ 10ನೇ ತರಗತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಶಬರಿ ಅಂತ ಹೇಳ್ಬಿಟ್ಟು ಆ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಕಲಿಕಾಂಶಗಳನ್ನ ಇವತ್ತು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಂತೀವಿ. ಇವತ್ತು ಮತ್ತೆ ಮುಂದಿನ ತರಗತಿಯಲ್ಲಿ ತಿಳ್ಕೊಂತೀವಿ. ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನಾನು ಹೇಳಿದೆ ಈ ಒಂದು ಶಬರಿ ಗದ್ಯ ಪಾಠ ಯಾವ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಒಂದು, ಎಷ್ಟು ಗದ್ಯ ಪಾಠಕ್ಕೆ ಸಂಬಂಧಪಟ್ಟಂತಹ ಲೇಖಕರ ಪರಿಚಯ ಮತ್ತು ಶಬರಿಯ ಒಂದಷ್ಟು ಪೂರ್ವ ಕಥೆ, ಈ 3 ಕಲಿಕಾಂಶಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಆಗ್ಬೋದಲ್ವಾ? ಹಾಗೆ ಮೊದಲನೇದಾಗಿ ಬರ್ತಾ ಇರೋದು ಈಗ ಶಬರಿ. ಮಕ್ಕಳು ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ತುಂಬಾ ವಿಶಾಲವಾಗಿ ವಿಸ್ತಾರವಾಗಿ ಹರಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಸಾಕಷ್ಟು ಸಾಹಿತ್ಯ ಪ್ರಕಾರಗಳು ಕೂಡ ಇದರಲ್ಲಿ ಬರ್ತಾ ಹೋಗ್ತವೆ. ಗೊತ್ತಿದೆ ನಮ್ಗೆ ಯಾವ ಸಾಹಿತ್ಯ ಪ್ರಕಾರಗಳು ಬರ್ತವೆ ಹೇಳಿ? ಕತೆ, ನಾಟಕ, ಕವನ, ಕಾದಂಬರಿ, ಮತ್ತೆ ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ, ಪ್ರವಾಸ ಸಾಹಿತ್ಯ. ಸೊ ಈ ರೀತಿಯಾಗಿ ಬಹಳ ವಿಸ್ತಾರವಾಗಿ ಹಾಡಿಕೊಂಡಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಲ್ವಾ? ಅದರಲ್ಲಿ ನೀವು ಹೇಳಿದ ಹಾಗೆ ಅಲ್ಲಿ ನಾವೇನು ಹೇಳಿದ ನಾಟಕ ಅಂತ. ಹೌದು, ನಾಟಕವು ಕೂಡ ಒಂದು ಕನ್ನಡ ಸಾಹಿತ್ಯದ ಪ್ರಕಾರ. ಸೊ ನಾಟಕ ಅಂದ್ರೆ ಏನಪ್ಪ ಅಂದ್ರೆ ನೀವು ಹೇಳ್ತಾರೆ ಯಾರಾದ್ರೂ ನಾಟಕ ಅಂದ್ರೆ ಏನಂತ? ಕಾಲ್ಪನಿಕ ಅಥವಾ ಕಾಲ್ಪನಿಕವಲ್ಲದ ಕಥೆಯನ್ನ ಸಂಭಾಷಣಾಯುಕ್ತವಾಗಿ ಬರೀತಕ್ಕಂಥದ್ದೇ ಅಥವಾ ಅಭಿನಯಿಸ್ತಕ್ಕಂಥದ್ದೇ ನಾಟಕ. ಬರವಣಿಗೆಯಲ್ಲೂ ಕೂಡ ಇದೆ, ನಾಟಕದ ರೂಪದಲ್ಲಿ ಕೂಡ ಅಭಿನಯಿಸ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಕಾಲ್ಪನಿಕ ಮತ್ತು ಕಾಲ್ಪನಿಕವಲ್ಲದ ಕಥೆಯನ್ನ ಸಂಭಾಷಣೆಯುಕ್ತವಾಗಿ ಅಭಿನಯಿಸ್ತಕ್ಕಂಥದ್ದು ಅಥವಾ ಬರೀತಕ್ಕಂಥದ್ದನ್ನ ನಾವು ನಾಟಕ ಅಂತ ಕರೀತೇವೆ. ಸೊ ಇಂಥ ಒಂದು ನಾಟಕದ ಪ್ರಕಾರವಾಗಿ ಬರ್ತಕ್ಕಂಥದ್ದು ಮತ್ತೊಂದು ಯಾವ್ದಪ್ಪ ಅಂದ್ರೆ ಗೀತ ನಾಟಕ ಅಂತ. ಸೊ ಗೀತ ನಾಟಕದ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಸಂಭಾಷಣೆ ಕೂಡ ಇರುತ್ತೆ, ಸಂಗೀತ ಇರುತ್ತೆ, ನೃತ್ಯ ಇರುತ್ತೆ, ಹಾಡಿರುತ್ತೆ. ಸೊ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಸಾಹಿತ್ಯ ಪ್ರಕಾರವೇ ಗೀತ ನಾಟಕ. ಯಾಕೆ ಗೀತ ನಾಟಕದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆ ಅಂದ್ರೆ ಪ್ರಸ್ತುತ ಶಬರಿ ಅಂತಕ್ಕಂಥ ಒಂದು ಗದ್ಯ ಇದೆಯೋ ಈ ಗದ್ಯ ಅಂತಕ್ಕಂಥದ್ದು ಕೂಡ ಒಂದು ಗೀತ ನಾಟಕ. ಸೊ ಹಾಗಾಗಿ ಗೀತ ನಾಟಕಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಹಾಡು ಬರುತ್ತೆ, ನೃತ್ಯ ಬರುತ್ತೆ, ಸಂಭಾಷಣೆ ಬರುತ್ತೆ. ಸೊ ಎಲ್ಲಾ ತರದ ಒಂದಷ್ಟು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಈ ಒಂದು ಗದ್ಯ ಭಾಗದಲ್ಲಿ ನೋಡಬಹುದಾಗಿದೆ. ಈಗ ನಮ್ಮ ಪಾಠದ ಕಥಾ ನಾಯಕಿ ಶಬರಿ ಅಲ್ವಾ? ಆಕೆ ಹೆಸರಲ್ಲಿ ಇರ್ತಕ್ಕಂಥದ್ದು ಗದ್ಯ. ಈ ಒಂದು ಗದ್ಯಕ್ಕೆ ಸಂಬಂಧಪಟ್ಟಂತ ಒಂದು ಶಬರಿಯ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಮತ್ತೆ ಶಬರಿ ಅಂತಕ್ಕಂಥಳು ತುಂಬಾ ವೃದ್ಧೆ, ವಯಸ್ಸಾಗಿರ್ತಕ್ಕಂಥವ್ರು, ತುಂಬಾ ಚಿಕ್ಕ ಹುಡುಗಿಯಿಂದನೂ ಇದ್ದನೂ ಕೂಡ ರಾಮನನ್ನ ಕಾಣ್ಲೇಬೇಕು, ಅವನ ಆಶೀರ್ವಾದವನ್ನ ಪಡ್ಕೋಬೇಕು, ಅವನನ್ನ ನಾನು ನೋಡ್ಲೇಬೇಕು ಅಂತಕ್ಕಂಥ ಒಂದು ಅತೀವವಾಗಿರ್ತಕ್ಕಂತಹ ಭಕ್ತಿಯನ್ನ ಇಟ್ಕೊಬಿಟ್ಟು ಅವನಗೋಸ್ಕರ ಕಾಯ್ತಾ ಇರತಕ್ಕಂಥ ಒಬ್ಬ ದಿಟ್ಟ ಮಹಿಳೆ, ಛಲಗಾತಿ. ಹೇಳಿದ ಕೆಲಸವನ್ನ ನಾನು ಸಾಧಿಸಲೇಬೇಕು, ಮುಟ್ಲೇಬೇಕು, ರಾಮನನ್ನ ನಾನು ನೋಡ್ಲೇಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಟುಕೊಂಡು ಆ ಗುರಿಯನ್ನ ಸಾಧಿಸಿದಂತ ದಿಟ್ಟ ಮಹಿಳೆ ಯಾರಪ್ಪ ಅಂದ್ರೆ ಅದು ಶಬರಿ ಮಾತೆ. ಹಾಗಾಗಿ ಅವಳು ಎಲ್ಲಿದ್ದಂದ್ರೆ ಮತಂಗ ಮುನಿಗಳ ಆಶ್ರಮದಲ್ಲಿ ಇರ್ತಾಳೆ. ಸೊ ರಾಮನ ಕಾಣಬೇಕು ಅಂತ ಹೇಳ್ಬಿಟ್ಟು ಆ ಚಿಕ್ಕ ವಯಸ್ಸಿನಿಂದ ಆಸೆ ಇತ್ತು, ಸಾಕಷ್ಟು ಕಡೆ ಹುಡುಕ್ತಾಳೆ, ಎಲ್ಲೂ ಕೂಡ ಸಿಗೋದಿಲ್ಲ. ಯಾಕಂದ್ರೆ
ರಾಮ ಎಲ್ಲೋ ಇರ್ತಾನೆ, ಶಬರಿ ಎಲ್ಲೋ ಇರ್ತಾನೆ. ಸೊ ಈ ರೀತಿಯಾಗಿ ಒಂದೊಂದಳು ಮತಂಗ ಮುನಿಗಳ ಆಶ್ರಮವನ್ನ ಈಕೆ ಸೇರ್ಕೊಂತಾಳೆ. ಯಾರ ಆಶ್ರಮ? ಮತಂಗ ಮುನಿಗಳ ಆಶ್ರಮವನ್ನ ಸೇರ್ಕೊಂತಾಳೆ. ಅಲ್ಲಿ ಒಂದು ಆಶ್ರಮದ ಒಂದಷ್ಟು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಥವಾ ಆಶ್ರಮದ ಕೆಲಸ ಕಾರ್ಯಗಳಾಗಿರ್ಬೋದು, ಅಥವಾ ಗುರು ಹಿರಿಯರ ಒಂದಷ್ಟು ಸೇವೆ ಆಗಿರ್ಬೋದು, ಇವೆಲ್ಲರ ಮಾಡಿದ್ದರ ಪ್ರತಿಫಲವಾಗಿ ನಮ್ಮ ಮತಂಗ ಮುನಿಗಳು ಕೈಲಾಸವಾಸಿ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಕೆಯ ಭಕ್ತಿಗೆ ಸೇವೆಗೆ ಮೆಚ್ಚಿ ಒಂದು ವರ ಅಂತನೂ ಹೇಳ್ಬೋದು, ಅಥವಾ ಒಂದು ಸಲಹೆ ಅಂತನೂ ಕೂಡ ಹೇಳ್ಬೋದು. ಒಂದು ಮಾತನ್ನ ಹೇಳೋಗ್ತಾರೆ ನೋಡಮ್ಮ, ಮುಂದೊಂದು ದಿನ ರಾಮ ಈ ಒಂದು ಆಶ್ರಮಕ್ಕೆ ನಿನ್ನನ್ನ ಹುಡುಕಿಕೊಂಡು ಬರ್ತಾರೆ. ಹಾಗಾಗಿ ಅವರು ಬರುವವರೆಗೂ ಕೂಡ ಅಪ್ಪಿತಪ್ಪಿಯು ಜಾಗವನ್ನ ಬಿಟ್ಟು ಕಾದಲೇಬೇಡ, ನೀನು ಇಲ್ಲಿಯೇ ಕಾಯ್ತವರು, ನಿನ್ನನ್ನೇ ಹುಡುಕಿ ಬರ್ತಾನೆ. ರಾಮ ಇರ್ತಕ್ಕಂಥ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವರನ್ನ ನೀನು ಎಲ್ಲೆಲ್ಲೂ ಹುಡುಕೊಂಡು ಹೋಗೋದು ಬೇಕಾಗಿಲ್ಲ, ಅವನೇ ಒಂದು ದಿನ ಕಾಯ್ತಾನೆ. ಅಲ್ಲೇ ತನಕನೂ ಕೂಡ ತಾಳ್ಮೆಯಿಂದ ಕಾಯ್ತಾ ಇರೋದು ಬಿಟ್ಟು ಒಂದು ಆದೇಶವನ್ನ ಅಥವಾ ಒಂದು ಸಲಹೆಯನ್ನ ಕೊಟ್ಬಿಟ್ಟು ಅಥವಾ ಒಂದು ವರವನ್ನ ಕೊಟ್ಟು ಒಂದ್ಕೊಬೋದು ನಾವು. ಸೊ ಕೊಟ್ಟು ಅವರು ಮರಣವನ್ನ ಹೊಂದಿರ್ತಾರೆ. ಸೊ ಆ ಪ್ರಕಾರವಾಗಿ ಬಹಳ ಶಬರಿ ಅಂತಕ್ಕಂಥಳು ಸುಮಾರು ವರ್ಷಗಳ ಕಾಲ ಅಖಂಡ ತಪಸ್ಸು ಅಂತನೂ ಅನ್ಕೋಬಹುದು. ಸೊ ಅಖಂಡ ತಪಸ್ಸಿನ ಮುಖಾಂತರವಾಗಿ, ಕಾಯುವಿಕೆಯ ಮುಖಾಂತರವಾಗಿ ಕಾಯ್ತಾ ಹೋಗ್ತಾಳೆ. ವಯಸ್ಸಾಗಿ ಹೆಣ್ಣನು ಮುದುಕಿ ಆದ್ರೂ ಕೂಡ ಶಬರಿಯ ಆಸೆ ಅಂತಕ್ಕಂಥದ್ದು ನೆರವೇರುತ್ತದೆ. ನೋಡಿ, ತನ್ನ ಗುರುಗಳಾಗಿರ್ತಕ್ಕಂತಹ ಮತಂಗ ಮುನಿಗಳು ಹೇಳಿದ್ರೆ ಅಂತಂದಾಗ ರಾಮ ಇವತ್ತು ಬರ್ಬೋದು, ನಾಳೆ ಇಲ್ಲ ಇವತ್ತೇ ಬರ್ಬೋದು ಅಂತ ಬಿಟ್ಟು ಶಬರಿಯ ಸಿದ್ಧತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ ನಾನು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತಾನೆ. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತೀವಿ ಅಂತಂದಾಗ ಒಂದ್ಸಲ ಮಾಡ್ತೀವಿ, 2 ಸಲ ಮಾಡ್ತೀವಿ, 3ನೇ ಸಲ ಏನ್ ಮಾಡ್ತೀವಿ, ಬೇಸರ ಆಗ್ಬಿಡುತ್ತೆ. ದಿನ ಯಾರು ಮಾಡ್ತಾರ ಹೋಗಪ್ಪ ನನಗೆ ಅಲ್ವಾ, ಮಾಡಕ್ಕೆ ಇಂಟ್ರೆಸ್ಟೇ ಬರಲ್ಲ, ಮನಸ್ಸೇ ಬರಲ್ಲ. ಆದ್ರೆ ನಮ್ಮ ಶಬರಿ ಆ ರೀತಿಯಾಗಿ ಅಲ್ಲ. ಶಬರಿಯ ಭಕ್ತಿ ಮತ್ತು ಕಾಯುವಿಕೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ರಾಮನಿಗೋಸ್ಕರ ರಾಮ ಬರ್ತಾನೆ ಅಂತ ನಮ್ಮ ಗುರುಗಳು ಏನ್ ಹೇಳಿದ್ರು ಅದರ ಪ್ರಕಾರವಾಗಿ ದಿನನಿತ್ಯನೂ ಕೂಡ ಹೊಸ ಹಣ್ಣುಗಳನ್ನ, ಹೊಸ ಹೂಗಳನ್ನ, ಹೊಸ ಪತ್ರೆಗಳನ್ನ, ಒಂದು ಹೊಸ ಮಧು ಪರ್ಕವನ್ನ ಸಿದ್ಧಪಡಿಸಿ ತಂದ್ಬಿಟ್ಟು, ಇವತ್ತು ತಂದ್ಬಿಟ್ಟು ನಿನ್ನೆ ತಂದಿಟ್ಟಿದ್ದನ್ನ ತೆಗೆದ್ಬಿಟ್ಟು ಅದರ ಜಾಗದಲ್ಲಿ ಮತ್ತೊಂದನ್ನ ಇಡ್ತಾ ಇದ್ರು. ನೆಕ್ಸ್ಟ್ ನಾಳೆ ಆದ್ಮೇಲೆ ಮತ್ತೆ ಹಳೆದನ್ನ ತೆಗೆದಿಟ್ಟು ಅದರ ಜಾಗದಲ್ಲಿ ಹೊಸದನ್ನ ಇಡ್ತಾ ಇದ್ದು. ಸೊ ಈ ರೀತಿ ದಿನನಿತ್ಯದ ಕಾಯಕವನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇಂತ ಒಂದು ಭಕ್ತಿಗೆ ರಾಮ ಕೂಡ ಒಂದು ದಿನ ಬರ್ತಾನೆ. ಇದು ಶಬರಿಯ ಒಂದು ಕಥೆ, ಒಂದು ಭಾಗದ ಕಥೆ. ಇನ್ನ ಈ ಕಡೆ ಭಾಗಕ್ಕೆ ನಾವು ಬರೋದಾದ್ರೆ ರಾಮಾಯಣದಲ್ಲಿ ರಾಮನ ಕಥೆ ಗೊತ್ತಿದೆ ನಮಗೆ. ಕೈಕೆಯ ಒಂದು ಪಿತೂರಿಯಿಂದಾಗಿ ಏನಾದ, ತನ್ನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಮತ್ತು ಪತ್ನಿಯಾಗಿರ್ತಕ್ಕಂತಹ ಸೀತೆಯ ಜೊತೆ ರಾಮ ಅರಸನಾಗಿ ಬಾಳಬೇಕಾದಂತಹ ರಾಮ ಕಾಡ್ಪಾಲ ಅಲ್ವಾ. 14 ವರ್ಷಗಳ ಕಾಲ ವನವಾಸ ಹೋಗ್ತಕ್ಕಂಥ ಒಂದು ಸ್ಥಿತಿ ಬಂದೊದಗುತ್ತೆ. ಹಾಗಾಗಿ ವನವಾಸಕ್ಕೆ ಹೋಗ್ತಾರೆ. ಚಿತ್ರಕೂಟ ಅಂತಕ್ಕಂಥ ಒಂದು ಅರಣ್ಯ, ಚಿತ್ರಕೂಟದ ಅರಣ್ಯದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ರಾಕ್ಷಸ ಬರ್ತಾನೆ. ರಾವಣನ ಆದೇಶದಂತೆ ಮಾಯಾಜಿಂಕೆ ಆದೇಶ ರೂಪದಲ್ಲಿ ಬರ್ತಾನೆ. ಮಾಯಾಜಿಂಕೆಯನ್ನ ನೋಡಿದಾಗ ಸಾಮಾನ್ಯವಾಗಿ ನಮಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಸೀತೆಯು ಕೂಡ ಅದನ್ನ ಇಟ್ಕೊಂಡ್ಬರ್ಲಿಕ್ಕೆ ಇಟ್ಕೋಬೇಕಂತ ಆಸೆ ಪಡ್ತಾಳೆ. ಸೊ ಹೆಂಡತಿಯನ್ನ ಆಸೆಯನ್ನ ನೆರವೇರಿಸಲಿಕ್ಕೋಸ್ಕರ ರಾಮ ಆ ಜಿಂಕೆಯನ್ನು ಇಟ್ಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಅದು ಸಾಮಾನ್ಯ ಜಿಂಕೆ ಆಗಿರುತ್ತೆ, ಒಬ್ಬ ರಾಕ್ಷಸನ ರೂಪದಲ್ಲಿ ಇರೋದ್ರಿಂದ ಅದು ಒಂದು ಸಲ ಇಲ್ಲಿ ಒಂದು ಸ್ಥಳದಲ್ಲಿ ಪ್ರತ್ಯಕ್ಷ ಆಗಿ ಇದ್ರೆ ಮತ್ತೊಂದು ಇಟ್ಕೊಳ್ಳೋಷ್ಟೊತ್ತಿಗೆ ಹತ್ರ ಹೋಗೋಷ್ಟೊತ್ತಿಗೆ ಮಾಯಾಗಿ ಮತ್ತೆಲ್ಲ ಕಾಣುತ್ತೆ. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಮತ್ತೆ ಇಟ್ಕೊಳ್ಳೋಷ್ಟೊತ್ತಿಗೆ ಇನ್ನೆಲ್ಲ ಮಾಯಾಗಿ ಮತ್ತಿನ್ನೆಲ್ಲೋ ಪ್ರತ್ಯಕ್ಷ ಆಗಿರುತ್ತೆ. ಹಿಂಗೆ ಅದು ಮಾಯಾಜಿಂಕೆ, ಅದಕ್ಕೆ ಹೆಸರು ಇಲ್ಲೇ ಇದೆ ಮಾಯಾಜಿಂಕೆ ಅಂತ. ಹಿಂಗೆ ಇಡೀ ಕಾಡನ್ನ ಅಲಸಿ ರಾಮನನ್ನ ಸುಸ್ತಾಗಿ ಮಾಡುತ್ತೆ. ಜೊತೆಗೆ ಇನ್ನೊಂದು ಮಾಡುತ್ತೆ, ಏನಪ್ಪಾ ಅಂತಂದ್ರೆ ರಾಮ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೀತೆ ರಕ್ಷಣೆಗಾಗಿ ತನ್ನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನ ನೇಮಿಸಿ ಹೋಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ರಾಕ್ಷಸ ರಾಮನ ಧ್ವನಿಯಲ್ಲಿ ಆ ಲಕ್ಷ್ಮಣ ಆ ಸೀತಾ ಅಂತಕ್ಕಂಥ ಒಂದು ನೋವಿನ ಆರ್ತನ ಬಂದಿದೆ. ಯುದ್ಧ ಪಡೆದ ಬಂದಿದೆ, ಮಳೆ ಆರ್ತನಾದ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಒಂದು ಆರ್ತನಾದ ಮಾಡುತ್ತೆ. ಅದನ್ನ ಕೇಳಿದಂತಹ ಸೀತೆಗೆ ಎಲ್ಲೋ ಒಂದು ಕಡೆ ಗಾಬರಿ ಆಗುತ್ತೆ. ತನ್ನ ಪತಿಯಾಗಿರ್ತಕ್ಕಂಥ ರಾಮನಿಗೆ ಏನೋ ತೊಂದರೆ ಆಗಿದೆ. ಸೊ ನಾವು ಅವರ ಸಹಾಯಕ್ಕೆ ಹೋಗ್ಲೇಬೇಕೀಗ ಅಂತ ಅನ್ಸುತ್ತೆ. ಆದ್ರೆ ತನ್ನ ಜೊತೆಲಿರ್ತಕ್ಕಂಥ ತನ್ನ ಒಂದು ಮೈದನ ಏನಿರೋ ಲಕ್ಷ್ಮಣ, ಅವನ ನಾವು ಹೋಗು ನಿನ್ನ ಅಣ್ಣನ ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಆದೇಶವನ್ನ ಕೊಡ್ತಾಳೆ. ಆದ್ರೆ ಅವನು ಹೋಗಕ್ಕ ರೆಡಿ ಇಲ್ಲ. ಯಾಕಂದ್ರೆ ತನ್ನ ಅಣ್ಣ ತನ್ನೊಂದು ಜವಾಬ್ದಾರಿಯನ್ನು ವಹಿಸಿ ಹೋಗಿದ್ದಾನೆ. ಏನ್ ಜವಾಬ್ದಾರಿ?
ತಾನು ಬರೋವರೆಗೂ ತನ್ನ ಪತ್ನಿ ಸೀತೆಯನ್ನ ನೀನು ಕಾವಲಿದ್ದು ನೋಡ್ಕೋಬೇಕು, ರಕ್ಷಣೆ ಮಾಡ್ಬೇಕು ಅಂತ ಹೇಳಿರ್ತಾನೆ. ಸೊ ಅಣ್ಣನ ಆದೇಶವನ್ನ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಈಗ ತಮ್ಮನ ಮೇಲೆ ಇದೆ ಅಲ್ವಾ. ಹಾಗಾಗಿ ಅವ್ರು ಹೋಗಕ್ ರೆಡಿ ಇಲ್ಲ, ಆದ್ರೆ ಸೀತೆ ಇಲ್ಲ ನೀನು ಹೋಗ್ಲೇಬೇಕಂತ ಬಲವಂತ ಮಾಡ್ತಾನೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಗ್ಬೇಕಾದ ಸಂದರ್ಭದಲ್ಲಿ ಸೀತೆಯ ಸುತ್ತ ಒಂದು ಗುಡಿಸಿ ಆಶ್ರಮ ಇರುತ್ತಲ್ಲ, ಆಶ್ರಮದ ಸುತ್ತ ಒಂದು ಗೆರೆಯನ್ನ ಹಾಕ್ತಾರೆ. ಅದನ್ನ ಏನಂತ ಕರಿತೇವೆ? ಲಕ್ಷ್ಮಣ ರೇಖೆ. ಎಲ್ಲರೂ ಕಡೆ ಕೇಳಿರ್ತಾರೆ ಲಕ್ಷ್ಮಣ ರೇಖೆ ಅಂದ್ರೆ ಏನು ಅಂತ. ಸೊ ಅದೇ ಲಕ್ಷ್ಮಣ ರೇಖೆನ ಲಕ್ಷ್ಮಣ ಆಗ್ತಕ್ಕಂಥ ರೇಖೆಯನ್ನ ಲಕ್ಷ್ಮಣ ರೇಖೆ ಅಂತ ಕರೆಯೋದು. ಗೆರೆಯನ್ನ ಬರೆದು ಬಿಲ್ಲಲ್ಲಿ ಹೋಗ್ತಾನೆ. ಈ ಗೆರೆಯನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ಇವು ದಾಟಬೇಡಿ ಅಂತ ಬಿಟ್ಟು ಹೇಳಿ ಹೋಗ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಲಕ್ಷ್ಮಣ ಆ ಕಡೆ ಓದಿದ್ದೆ ತಡ ಅದೇ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂತಹ ಯಾರು? ರಾವಣ ಸನ್ಯಾಸಿಯ ತರ ಬರ್ತಾನೆ. ಸನ್ಯಾಸಿಗೆ ಬಂದ್ಬಿಟ್ಟು ಭವತಿ ಭಿಕ್ಷಾ ಅಂತ ಹಿಂದೆ ಕೇಳ್ತಾನೆ, ಭಿಕ್ಷೆ ಕೇಳಿಕೆ ಬರ್ತಾನೆ. ಹಾಗೆ ಗೆರೆ ಒಳಭಾಗದಲ್ಲಿ ಇಟ್ಬಿಟ್ಟು ಭಿಕ್ಷೆ ನಂಗೆ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸರಿ ರಾವಣ ಮುಂದೆ ಒಳಗಡೆ ಬರ್ಲಿಕ್ಕೆ ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಬಂದಾಗ ಬೆಂಕಿ ಹತ್ಕೊಡುತ್ತೆ. ಅವನು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಳಗಡೆ ಬರ್ಲಿಕ್ಕೆ ಆಗೋದೇ ಇಲ್ಲ ಅವಕ್ಕೆ. ಹಾಗಾಗಿ ಆಕೆನ ಏನಾದ್ರು ಮಾಡಿ ಹೊರಗಡೆ ಕರ್ಸ್ಕೋಬೇಕಲ್ಲ ಅಂತ ಬಿಟ್ಟು ಗೆರೆ ಮೇಲೆ ಕಾಯಿ ಕೊಡಬಾರ್ದು, ಹೊರಗಡೆ ಬಂದ್ಬಿಟ್ಟು ನೀವು ಕೊಡಿ ಅಂತ ಬಿಟ್ಟು ಹೇಳ್ತಾನೆ. ಪಾಪ ಸನ್ಯಾಸಿಗಳು ಬಂದರೆ ಒಳ್ಳೇದೇ ಹೇಳ್ತಾರೆ, ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಬಿಟ್ಟು ಪಾಪ ಗೆರೆಯನ್ನ ದಾಡ್ಬಿಟ್ಟು ಹೋಗಿ ಹಿಂಗೇನ್ ಕೊಡ್ಬೇಕು ಅಷ್ಟೊತ್ತಿಗೆ ಕೈ ಹಿಡ್ಕೊಂಡ್ಬಿಟ್ಟು ಅಪಹರಣವನ್ನ ಮಾಡ್ಕೊಂಡ್ಬಿಟ್ಟು ರಾವಣ ಹೋಗ್ತಾನೆ. ತನ್ನ ಒಂದು ರಥದಲ್ಲಿ ಕುಳಿತುಬಿಟ್ಟು ರಾವಣ ಹೋಗ್ತಾನೆ. ಈ ಕಡೆ ರಾಮ ಸೀತೆ, ರಾಮ ಮತ್ತು ಲಕ್ಷ್ಮಣ ಇಬ್ರು ಬಂದು ಆಶ್ರಮದಲ್ಲಿ ನೋಡ್ತಾರೆ. ಸೀತೆ ಇಲ್ಲ, ಎಲ್ಲೋದ್ರು ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ, ಅಪಹರಣ ಆದ್ಲು ಅಥವಾ ಎಲ್ಲೋದ್ರು ಓದ್ಲು ಏನು ಗೊತ್ತಿಲ್ಲ. ಎಲ್ಲಾ ಕಡೆ ಹುಡುಕ್ತಾರೆ, ಎಲ್ಲೂ ಕೂಡ ಸೀತೆ ಕಾಣುತ್ತಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ರಾಮ ಬಹಳ ಬೇಸರ ಆಗುತ್ತೆ, ನೋವಾಗುತ್ತೆ, ಸಂಕಟ ಆಗುತ್ತೆ. ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಅನುಭವಿಸ್ತಾ ಬರ್ತಾ ಇರ್ತಾರೆ. ದಾರಿ ಸಿಗ್ತಕ್ಕಂತಹ ಕಾಡಲ್ವ ಅದು, ಸಾಕಷ್ಟು ಮರಗಳಿರುತ್ತೆ. ಮರ ಗಿಡ ಪ್ರಾಣಿ ಪಕ್ಷಿಗಳು ಎಲ್ಲವನ್ನೂ ಕೂಡ ಸೀತೆಯನ್ನ ನೀವು ನೋಡಿದ್ರ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲೊಂದು ರಾಕ್ಷಸ ಇರ್ತಾನೆ. ಅದ್ ಮಾರ್ಗ ಮಧ್ಯದಲ್ಲಿ ಒಬ್ಬ ಕಬಂದ ಅಂತ ರಾಕ್ಷಸನ ಹೆಸರು. ಕಬಂದ ಅಥವಾ ಇವನನ್ನ ಧನು ಅಂತಕ್ಕಂಥ ಒಂದು ಹೆಸರಿಂದಲೂ ಕೂಡ ಕರೀತಾರೆ. ಅವನು ಮಧ್ಯಭಾಗದಲ್ಲಿ ಒಂದು ಕಂಡಿರ್ತಕ್ಕಂತಹ ಅಜಾನುಬಾಹು ಉದ್ದ ಕೈಗಳನ್ನು ಒಳಗೊಂಡಿರ್ತಕ್ಕಂತಹ ಒಬ್ಬ ರಾಕ್ಷಸ. ಅವನ ಸಂಹಾರವನ್ನ ಮಾಡ್ತಾರೆ. ಅವನನ್ನ ರಾಮ ಲಕ್ಷ್ಮಣ ತಡೆ ಹಾಕಿದಾಗ ಅವನನ್ನ ಸಂಹಾರ ಅಂದ್ರೆ ಸಾಯಿಸ್ತಾರೆ. ಸೊ ಸಾಯ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೀತೆಗೆ ಸಂಬಂಧಪಟ್ಟಂತ ಒಂದು ಸುಳಿವು ನಿಮಗೆ ಸಿಗುತ್ತೆ. ನೀವು ಈ ರೀತಿ ಮಾರ್ಗದಲ್ಲಿ ಹೋದ್ರೆ, ಈ ರೀತಿಯ ದಾರಿಯಲ್ಲಿ ಹೋಗಿ ನಿಮ್ ಸೀತೆಯ ಬಗ್ಗೆ ಒಂದು ಸುಳಿವು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ, ಹೇಳಿ ಸತ್ತೋಗ್ತಾನೆ. ಸೊ ಹಾಗಾಗಿ ಧನು ಹೇಳ್ತಕ್ಕಂಥ ಒಂದು ಹಾದಿಯಲ್ಲಿ ಅವರಿಬ್ರು ಕೂಡ ರಾಮ ಮತ್ತು ಲಕ್ಷ್ಮಣ ಇಬ್ರು ಕೂಡ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬರ್ತಾ ಇಲ್ಲಿ ಬಂದು ಅಂದ್ರೆ ಎಲ್ಲಿ ಬಂದಿರ್ಬೋದು? ಬಹುಶಃ ಎಲ್ಲಿ ಬಂದಿರ್ಬೋದು? ಮತಂಗ ಆಶ್ರಮ. ಕರೆಕ್ಟ್. ಮತಂಗ ಮುನಿಗಳ ಆಶ್ರಮ ಏನಿರುತ್ತೋ ಅದೇ ಆಶ್ರಮಕ್ಕೆ ಬರ್ತಾರೆ. ಮತಂಗ ಮುನಿಗಳ ಆಶ್ರಮದಲ್ಲಿ ಯಾರಿದ್ರು? ಶಬರಿ. ವೆರಿ ಗುಡ್. ಶಬರಿ ಕೂಡ ಇದ್ದು ನೋಡ್ರಿ ಹೆಂಗಿದೆ. ಶಬರಿಯ ಇಷ್ಟು ವರ್ಷಗಳ ಕಾಯುವಿಕೆಗೆ ಫಲ ನೀಡುವಂತೆ ಎಲ್ಲೋ ಹೋಗ್ಬೇಕಾದಂತಹ ರಾಮ ಲಕ್ಷ್ಮಣ ಸೀತೆ ಹುಡುಕ್ಬೇಕಾದಂತಹ ರಾಮ ಲಕ್ಷ್ಮಣರು ಧನು ಹೇಳಿದಂತಹ ಮಾರ್ಗದ ಅನುಸಾರವಾಗಿ ಅದೇ ಮಾರ್ಗದಲ್ಲಿ ದಾರಿಯಲ್ಲಿ ಬಂದು ಶಬರಿಯ ಆಶ್ರಮಕ್ಕೆ ಬರ್ತಾರೆ. ಸೊ ಇಷ್ಟು ವರ್ಷಗಳ ಕಾಯುವಿಕೆಗೆ ಪ್ರತಿಫಲ ಸಿಕ್ಕಾಗ ನೋಡಿ, ಇಷ್ಟು ದಿನ ಫಸ್ಟ್ ಕ್ಲಾಸ್ ಬರ್ಬೇಕಂತ ಇಷ್ಟು ವರ್ಷಗಳ ಕಷ್ಟಪಟ್ಟು ಓದಿರ್ತೀರಿ. ನಾಳೆ ದಿನ ಡಿಸ್ಟಿಂಕ್ಷನ್ ಬಂದ್ಬಿಡ್ತೀರಿ. ಫಸ್ಟ್ ಕ್ಲಾಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಸ್ಟಿಂಕ್ಷನ್ ಬಂದ್ಬಿಡ್ತೀರಿ. ನಿಮ್ಮ ಖುಷಿಗೆ ಇಷ್ಟು ಪಾರವೇ ಇರಲ್ಲ, ಅಷ್ಟು ಸಂತೋಷ ಆಗುತ್ತೆ ನಿಮ್ಗೆ ಅಲ್ವಾ? ಹಾಗೆ ಇಲ್ಲೂ ಕೂಡ ನಮ್ಮ ಶಬರಿ ಇಷ್ಟು ವರ್ಷಗಳ ಕಾಯೋಕೆ ಯಾವಾಗ ಫಲ ಸಿಕ್ತು, ಯಾವಾಗ ರಾಮ ಲಕ್ಷ್ಮಣ ಬಂದರೋ ಅವಳೊಂದು ಖುಷಿ ನೋಡ್ಬೇಕು, ಸಂತೋಷ ಪಡ್ಬೇಕು. ಅದನ್ನೆಲ್ಲವನ್ನೂ ಕೂಡ ಈ ಒಂದು ಗದ್ಯದ ಮುಖಾಂತರವಾಗಿ ನಮ್ಮ ಲೇಖಕರಾಗಿರ್ತಕ್ಕಂತಹ ಪೂತಿ ನರಸಿಂಹಾಚಾರ್ಯ ಅವರು ಕಟ್ಟಿಕೊಟ್ಟಿದ್ದಾರೆ ಅಲ್ವಾ? ಸೊ ಅದೆಲ್ಲವನ್ನೂ ಕೂಡ ಈ ಒಂದು ಗದ್ಯ ಭಾಗದಲ್ಲಿ ನಾವು ತಿಳ್ಕೋಬಹುದು. ಈಗ ಈ ಗದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಲೇಖಕರ ಒಂದು ಪರಿಚಯಕ್ಕೆ ಬರೋಣ.
ಲೇಖಕರ ಪರಿಚಯ. ಲೇಖಕರು ಪೂತಿ ನರಸಿಂಹಾಚಾರ್. ಪೂತಿ ಅಂದ್ರೆ ಪುರೋಹಿತ ತಿರು ನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ. ಅವರನ್ನ ಬಹಳ ಸಿಂಪಲ್ ಆಗಿ ಪೂತಿನ ಅಂತಾನೆ ಹೆಸರು ಕರೀತಾರೆ. ಪೂತಿನ ಅಂದ್ರೆ ಪುರೋಹಿತ ತಿರು ನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯ ಅಂತಕ್ಕಂಥದ್ದು ಅವರ ಪೂರ್ಣವಾಗಿರತಕ್ಕಂತಹ ಹೆಸರು. ಜನನ 1905. ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ, ಮಂಡ್ಯ ಜಿಲ್ಲೆ ತಾಲೂಕಿನ ಮೇಲುಕೋಟೆ. ನೋಡಿ, ಕನ್ನಡ ಇವರೊಬ್ಬ ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟು ಸಂಪಾದಕರಾಗಿ ಅಪಾರವಾಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥವ್ರು, ಅನನ್ಯವಾಗಿರ್ತಕ್ಕಂತಹ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಲೇಖಕರಾಗಿರ್ತಕ್ಕಂತಹ ಪೂತಿ ನರಸಿಂಹಾಚಾರ್ಯ ಅವರು. ಇನ್ನ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಇವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಒಂದಷ್ಟು ಕೃತಿಗಳನ್ನ ಬರೆದಿರ್ತಕ್ಕಂಥದನ್ನ ನಾವು ನೋಡಬಹುದು. ಅದರಲ್ಲಿ ಯಾವ ಇವರ ಕೃತಿಗಳು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ಹಂಸ ದಮಯಂತಿ, ಮತ್ತು ಇತರ ರೂಪಕಗಳು. ನೆಕ್ಸ್ಟ್ ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀ ಹರಿಚರಿತೆ, ರಥಸಪ್ತಮಿ, ಹೀಗೆ ಹಲವು ಕೃತಿಗಳನ್ನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವ ಮುಖಾಂತರವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಅಥವಾ ಕನ್ನಡ ಸಾಹಿತ್ಯವನ್ನ ಅತ್ಯಂತ ಶ್ರೀಮಂತಗೊಳಿಸಿದಂತಹ ಕವಿಗಳು ನಮ್ಮ ಪೂತಿ ನರಸಿಂಹಾಚಾರ್ಯರು. ನೋಡಿ, ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಮ್ಮ ಪೂತಿ ನರಸಿಂಹಾಚಾರ್ಯ ಅವರಿಗೆ ಹಲವು ಪ್ರಶಸ್ತಿಗಳು ಕೂಡ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಅದರಲ್ಲಿ ಯಾವ್ಯಾವ ಅಂದ್ರೆ ಪ್ರಶಸ್ತಿಗಳು ಹಂಸ ದಮಯಂತಿ ಮತ್ತು ಇತರ ರೂಪಕಗಳು. ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾಗರಿಲ್ಲ ಅಂತ ಹೇಳ್ಬಿಟ್ಟು ಶರಣ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಜೊತೆಗೆ ಶ್ರೀ ಹರಿಚರಿತೆ ಜೊತೆಗೆ ಪಂಪ ಪ್ರಶಸ್ತಿ ಬಂದಿದೆ. ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಜೊತೆಗೆ 1981ರಲ್ಲಿ ಸಮಾವೇಶಗೊಂಡಂತಹ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಳ್ತಾರೆ. ಎಲ್ಲಿ ಚಿಕ್ಕಮಗಳೂರಿನಲ್ಲಿ ಆ ಒಂದು ಸಮ್ಮೇಳನ ಇರ್ತಕ್ಕಂಥದ್ದು. ಆ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಪೂತಿ ನರಸಿಂಹಾಚಾರ್ಯ ಅವರು ವಹಿಸಿರ್ತಾರೆ. ಮತ್ತೊಮ್ಮೆ ಹೇಳಿದ್ರೆ ಹುಟ್ಟಿದ್ದು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದಂತಹ ನಮ್ಮ ಪೂತಿ ನರಸಿಂಹಾಚಾರ್ಯರು
ಅಹಲ್ಯೆ ಗೋಕುಲ ನಿರ್ಗಮನ, ಶಾರದಾ ಎಂಬೆ ಗಣೇಶ ದರ್ಶನ, ಶಬರಿ ವಿಕಟ ವಿಜಯ, ಹಂಸದ ಮಯಂತಿ ಮತ್ತಿತರ ರೂಪಗಳು ಈ ರೀತಿಯಾಗಿ ಹಲವು ಕೃತಿಗಳನ್ನ ಬರೆಯುವ ಮುಖಾಂತರವಾಗಿ ಪ್ರಮುಖವಾಗಿ ಹಂಸದ ಮಯಂತಿ ಮತ್ತು ಇತರ ರೂಪಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪಡೆದರೆ ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿನ ಪಡೆಯುವ ಮುಖಾಂತರವಾಗಿ ಹಲವು ಬಿರುದಾವಳಿಗಳು ಅಥವಾ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಮತ್ತೆ ಇಷ್ಟು ಕೂಡ ನಮ್ಮ ಈ ಒಂದು ಗದ್ಯ ಶಬರಿ ಗದ್ಯ ಪಾಠದ ಲೇಖಕರಾಗಿರ್ತಕ್ಕಂತಹ ಕೋತಿ ನರಸಿಂಹಾಚಾರ್ಯ ಅವರ ಒಂದು ಪರಿಚಯ. ಈ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಾನು ಫೋಟೋ ಕೂಡ ತಂದೇನೆ ಇಲ್ಲಿ. ಇದೇನ್ ಫೋಟೋ ಇದೆಯಲ್ಲ, ಇವರು ನಮ್ಮ ಲೇಖಕರಾಗಿರ್ತಕ್ಕಂತಹ ಯಾರು, ಕೋತಿ ನರಸಿಂಹಾಚಾರ್ಯ ಕಾಣ್ತಾ ಇದೆಯಲ್ವಾ? ಇವರು ನಮ್ಮ ಈ ಒಂದು ಗದ್ಯ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರು ಕೋತಿ ನರಸಿಂಹಾಚಾರ್ಯ. ನೋಡಿ, ಇಷ್ಟೆಲ್ಲ ಅವರ ಒಂದು ಪರಿಚಯಗಳನ್ನ ತಿಳ್ಕೊಂಡಿದ್ವಿ. ಸೊ ಇದನ್ನ ಒಂದು ಸಂದರ್ಶನದ ಮುಖಾಂತರವಾಗಿ ಇವರ ಒಂದು ಪರಿಚಯವನ್ನ ಮತ್ತೊಂದಷ್ಟು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಈ ಒಂದು ಸಂದರ್ಶನವನ್ನ ಮಾಡ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ಇದೆ ನೀವುಗಳೇ, ನಮ್ಮ ಮಕ್ಕಳೇನೆ. ಒಬ್ರು ಸಂದರ್ಶನಕಾರರಾಗಿ, ಮತ್ತೊಬ್ರು ಸ್ವತಃ ಲೇಖಕರಾಗಿ. ಒಬ್ರು ಪ್ರಶ್ನೆಯನ್ನ ಕೇಳ್ತಾರೆ ಸಂದರ್ಶಕರಾಗಿ, ಮತ್ತೊಬ್ರು ಲೇಖಕರಾಗಿ ಉತ್ತರವನ್ನ ಹೇಳ್ತಾ ಹೋಗ್ತಾರೆ. ಆಗ ಮತ್ತೊಂದಷ್ಟು ವಿಚಾರಗಳನ್ನ ಕಲಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸಂದರ್ಶನವನ್ನ ನಡೆಸ್ಕೊಳ್ಳಿಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಕರೀತಾ ಇದ್ದೀವಿ. ಬರೋಣ. ನನ್ನ ಹೆಸರು ಶ್ರುತಿ, 10ನೇ ತರಗತಿ. ಖ್ಯಾತ ಲೇಖಕರಾದ ಕೋತಿ ನರಸಿಂಹಾಚಾರ್ಯ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಗಳು. ನಿಮ್ಮ ಪೂರ್ಣ ಹೆಸರೇನು? ಪುರೋಹಿತ ತಿರುನಾರಾಯಣಗರಿಯ ನರಸಿಂಹಾಚಾರ್ಯ. ನೀವು ಎಷ್ಟರಲ್ಲಿ ಜನಿಸಿದ್ರಿ? 1905. ನೀವು ಯಾವ ಊರಲ್ಲಿ ಇರ್ತಿದ್ರಿ? ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದೆ. ಬರೆದಿರ್ತಕ್ಕಂಥ ಕೃತಿಗಳು ಯಾವುವು? ಅಹಲ್ಯ, ಗೋಕುಲ ನಿರ್ಗಮನ, ಶಬರಿ, ವಿಕಟಕ ವಿಜಯ, ಹಂಸದ ಮಯಂತಿ, ಇತರ ಲೇಖಕಗಳು, ಶಾರದಾ ಯಾಮಿನಿ, ರಸ ಸರಸ್ವತಿ, ಗಣೇಶ ದರ್ಶನ, ಅಣತೆ, ಶ್ರೀಹರಿಚರಿತೆ, ಇನ್ನೂ ಮುಂತಾದ ಕೃತಿಗಳನ್ನು. ಹಂಸದ ಮಯಂತಿ ಹಲವು ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ, ಇನ್ನೂ ಮುಂತಾದ ಪ್ರಶಸ್ತಿಗಳು ಲಭಿಸಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಮಕ್ಕಳೇ, ಈಗ ಕೋತಿ ನರಸಿಂಹಾಚಾರ್ಯ ಅವರ ಒಂದು ಪರಿಚಯವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಕುಮಾರಿ ಶ್ರುತಿ ಮತ್ತೆ ನಿಶಿತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ತುಂಬಾ ಉತ್ತಮವಾಗಿ ನಡೆಸಿಕೊಂಡ್ರು. ಹಾಗಾಗಿ ಅವರ ಒಂದು ಕವಿ ವಿಮರ್ಶೆಯನ್ನು ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂತ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಹೋಮ್ವರ್ಕ್ ಹೋಗ್ತಾ ಇದ್ದೀನಿ. ಬರ್ಬೇಡಿ ಮನೆಗೆ ಬರ್ತಾ. ಕೋತಿನ ಅವನ ಪೂರ್ಣ ಹೆಸರೇನು? ನೆಕ್ಸ್ಟ್, ಕೋತಿ ನರಸಿಂಹಾಚಾರ್ಯ ರವರು ಎಲ್ಲಿ ಮತ್ತು ಎಷ್ಟರಲ್ಲಿ ಜನಿಸಿದರು? ಹಾಗೆ ಮೂರನೆಯದು, ಕೋತಿ ನರಸಿಂಹಾಚಾರ್ಯ ರವರು ರಚಿಸಿರುವ ಅದು ಬರೆದಿರುವ
ಕೃತಿಗಳು ಯಾವುವು? ಹಾಗೆ ನಮ್ಮ ಮತ್ತೊಂದು 4ನೇ ಕ್ವಶನ್, ಶ್ರೀ ಹರಿಚರಿತೆ ಈ ಕೃತಿಗೆ ಯಾವ ಪ್ರಶಸ್ತಿ ಲಭಿಸಿದೆ? ಮತ್ತೊಂದು 5ನೇ ಕ್ವಶನ್ ಮತ್ತೆ ಕೊನೆಯ ಪ್ರಶ್ನೆ, ಶಬರಿ ಯಾರ ಆಶ್ರಮದಲ್ಲಿ ಇದ್ದಳು? ಈ 5 ಪ್ರಶ್ನೆಗಳು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಎಷ್ಟು ಬರ್ಕೊಬೇಕು ನಾಳೆ ತೋರಿಸಿ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು.